ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳು ಸಿಗ್ತವೆ. ಅದನ್ನು ನಾವು ಸಕ್ರಮವಾಗಿ ಬಳಸ್ಕೊತಾ ಇಲ್ಲ. ಯಾವಾಗ ನಾವು ಸಕ್ರಮ ಬಳಸ್ಕೊತಾ ಇಲ್ವೋ ನಾವು ಅನೇಕ ರೀತಿಯ ಕಾಯಿಲೆಗಳಿಗೆ ಈಡಾಗ್ತಾ ಇದ್ದೀವಿ. ಪ್ರಕೃತಿ ಪ್ರತಿಯೊಂದು ಕೊಟ್ಟಿದೆ, ಗಿಡ ಮರ ಬಳ್ಳಿಗಳು ಪ್ರತಿಯೊಂದು ಕೊಟ್ಟಿದೆ ಪ್ರಕೃತಿ. ಆದರೂ ನಾವೇನು ಮಾಡ್ತೀವಿ, ಅದನ್ನು ಸರಿಯಾಗಿ ತಿಳಿದಿದ್ದರೂ ಸಹ ನಾವು ಅದನ್ನು ಉಪಯೋಗಿಸ್ಕೊತಾ ಇಲ್ಲ. ನೋಡಿ, ಇದು ಬೆಲ್ಲೂನ್ ಕಾಯಿ ಅಂತಾರೆ, ಬುಡ್ಡೆಕಾಯಿ ಅಂತಾರೆ. ನೋಡಿ ಎಷ್ಟು ಹೇರಳವಾಗಿ ಬಳ್ಳಿ ಹಬ್ಬಿದೆ ನೋಡಿ. ಈ ಅರಣ್ಯ ಕಡೆ ಊರು ಬಿಟ್ಟು ಈ ಕಡೆ ಹೊರಗಡೆ ಬಂದಾಗ ನಾನಾ ರೀತಿಯ ಗಿಡ ಮರಗಳು ಬಳ್ಳಿಗೆ ಸಿಗ್ತಾವೆ ಸ್ನೇಹಿತರೆ. ಇದನ್ನು ನಾವು ಕಂಡುಹಿಡ್ಕೊಂಡು ಅವನ್ನು ಉಪಯೋಗಿಸ್ಕೋಬೇಕು. ನಾವು ಯಾವಾಗ ಉಪಯೋಗಿಸ್ಕೊತೀವೋ ನಮಗೆ ಯಾವ ಕಾಯಿಲೆಗಳು ಬರಲ್ಲ. ಸೇಮ್ ಬಳ್ಳಿ ಇಲ್ಲಿದೆ ನೋಡಿ. ಇದು ಏನಪ್ಪ ಅಂದರೆ, ಈ ತೆಲುಗಲ್ಲಿ ಇದನ್ನು ಬುಡ್ಡಕಾಕರ ಅಂತಾರೆ. ಬೆಲೂನು ಕಾಯಿ ಅಂತೀವಿ, ಬೆಲೂನ್ ಬುಡ್ಡೆಕಾಯಿ ಅಂತೀವಿ. ಇದರ ಉಪಯೋಗ ಏನಪ್ಪ ಅಂದರೆ, ಇದರಲ್ಲಿ ಅತಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟಲ್ ಇರ್ತದೆ ಮತ್ತು ಕ್ಯಾನ್ಸರ್ ನಿವಾರಕ ಸಹ ಇರ್ತದೆ. ಇಲ್ಲಿ ಕಾರಣ ಇದರಲ್ಲಿ ಈ ಪ್ರಕೃತಿ ಕೊಡುವಂತಹ ಈ ಒಂದು ಸೊಪ್ಪನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಯಾರಿಗೆ ಅಲರ್ಜಿ ಇದೆಯೋ, ಮೈಯೆಲ್ಲ ದಂಧೆ ದೊದ್ದೆ ನವೆ ಇಚ್ಚಿಂಗ್ ಅಂತೀವಲ್ಲ, ಇದೆಲ್ಲ ಜಾಸ್ತಿ ಇರ್ತದೋ ಅಂಥವರು ಈ ಒಂದು ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು, ಒಂದಿಷ್ಟಪ್ಪ ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು ಅದು ಈ ಅಕ್ಕಿ ರೊಟ್ಟಿ ಮಾಡ್ಕೊತ ಆ ಅಕ್ಕಿ ರೊಟ್ಟಿಲಿ ಇದನ್ನು ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ಇದರಲ್ಲಿ ಒಂಥರ ಕಹಿ ಅಂಶ ಜಾಸ್ತಿ ಇರ್ತದೆ. ಅದು ನಮ್ಮ ದೇಹಕ್ಕೆ ಹೋದಾಗ ರಕ್ತದಲ್ಲಿ ಮಿಲನವಾಗಿ ರಕ್ತವನ್ನು ಪ್ಯೂರಿಫಿಕೇಷನ್ ಮಾಡಿ ಅನೇಕ ರೀತಿಯ ಕಾಯಿಲೆಗಳನ್ನು ಕಡಿಮೆ ಮಾಡ್ತದೆ. ಇದನ್ನು ಬುಡ್ಡಕಾಕರ ಅಂತ. ಇದೊಂದು ಗಿಡದಿಂದ ಅನೇಕ ರೀತಿಯ ಕಾಯಿಲೆಗಳು ಬರಲ್ಲ. ಇದನ್ನೇನಂತಾರೆ ಲೋಕಲಲ್ಲಿ? ನೀವೇನಂತಾರೆ ಇದನ್ನು? ಗೊತ್ತಿಲ್ಲ. ಅವರಾನಿ. ಈ ಕಡೆ ಸ್ವಲ್ಪ ಅವರಾನಿ ಅಂತ ಕರಿತಾರೆ ಇದನ್ನು. ಅವರಾನಿ. ಇದು ಬೆಲೂನ್ ಇದಂತ. ಅವರಾನಿ ಗಿಡ ಏನಕ್ಕೆ ಉಪಯೋಗಿಸ್ತಾರೆ ಏನಾದ್ರು ಗೊತ್ತಾ? ಇದು ಹುಳ ಮುಟ್ಟಿದ್ದಕ್ಕೆ ಉಪಯೋಗಿಸ್ತಾರೆ. ಇಲ್ಲಿ ಹಿರಿಯರೊಬ್ಬರು ಇದ್ದಾರೆ, ಇದನ್ನು ಅವರಾನಿ ಗಿಡ ಅಂತಾರೆ. ಈ ಹುಳ ಮುಟ್ಟಿದ್ರೆ ಅದಕ್ಕೂ ಸಹ ಉಪಯೋಗಿಸ್ಕೊತಾರೆ ಅಂತಾರೆ. ಮತ್ತು ನಾನಾ ರೀತಿ ಈ ಗಾಯಗಳನ್ನು ವಾಸಿ ಮಾಡಲಿಕ್ಕೆ ಈ ಒಂದು ಗಿಡನ ಸಹ ಆಗುತ್ತೆ ಸ್ನೇಹಿತರೆ. ಅದಲ್ಲದೇ ದೇಹದಲ್ಲಿರುವಂತಹ ಈ ಅಲರ್ಜಿ ಅಂತೀವಲ್ಲ, ಆ ಅಲರ್ಜಿಯನ್ನು ಇದು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ. ಇಂತಹದ್ದು ನಮ್ಮ ಪ್ರಕೃತಿಯಲ್ಲಿ ಇರುವುದರಿಂದ ಇದನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಆ ಒಂದು ಕಾಯಿಲೆಗಳು ಕಡಿಮೆ ಆಗುತ್ತೆ, ಬರುವುದೇ ಇಲ್ಲ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ. ನಮಸ್ಕಾರ ಸ್ನೇಹಿತರೆ.